ಕೆಲವೊಬ್ರಿಗೆ ಉಪ್ಪು ಸಾಂಬಾರು ಅಂದರೆ ಅಷ್ಟಿಷ್ಟ ಆಗಲ್ಲ. ಕೆಲವೊಬ್ರಿಗೆ ಆವಾಗವಾಗ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಇನ್ನೂ ಕೆಲವೊಬ್ರಿಗೆ ಅಪರೂಪಕ್ಕೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ನಾನು ಯಾವ ಥರ ಅಂದರೆ ಲಿಟ್ರಲಿ ನೆನೆಸ್ಕೊಂಡು ಬಿಡ್ತೀನಿ ಉಪ್ಪು ಸಾಂಬಾರು. ತಿಂಗಳಲ್ಲಿ ಒಂದು 2-3 ಸಲನಾದರೂ ಉಪ್ಪು ಸಾಂಬಾರು ಮಾಡ್ತೀನಿ. ಅದು ಉಪ್ಪು ಸಾಂಬಾರಿಗೆ ಮುದ್ದೆ ಜೊತೆ ಆದರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಕೂಡ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಫ್ರಿಜ್ ಓಪನ್ ಮಾಡಿದೆ. ನಮ್ಮ ಅತ್ತಿಗೆ ಲಾಸ್ಟ್ ಟೈಮು ಊರಿಂದ ಮೊಳಕೆ ಕಟ್ಟಿರೋವಂಥ ಹುಳ್ಳಿಕಾಳುಗಳನ್ನ ಕೊಟ್ಟು ಕಳಿಸಿದ್ರು. ಅದನ್ನು ಒಂದೇ ಟೈಮ್ ಸಾಂಬಾರು ಮಾಡಿದ್ದು, ಒಗ್ಗರಣೆ ಸಾಂಬಾರು ಮರ್ತೇ ಹೋಗಿದ್ದೆ. ಸೊ ತೆಗೆದು ನೋಡಿದಾಗ ಕಾಳುಗಳಿದ್ವು, ಅದನ್ನೇ ಹಾಕಿ ಉಪ್ಪು ಸಾಂಬಾರು ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪಿತ್ತು, ಅದನ್ನು ಸಪ್ರೇಟಾಗಿ ಈ ಮೊಳಕೆ ಕಾಳು ಒಗ್ಗರಣೆ ಮಾಡ್ಕೊತೀವಲ್ವ ಸಾಂಬಾರು ಮಾಡಬೇಕಾದ್ರೆ, ಅದನ್ನೇ ಸಪ್ರೇಟ್ ಎತ್ತಿಟ್ಕೊಂಡು 1-2 ಸ್ಪೂನಷ್ಟು ಸೊಪ್ಪು ಜೊತೆಗೆ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಇನ್ನು ಸುನಿ ಮದುವೆಗಿಂತ ಮುಂಚೆ ಉಪ್ಪು ಸಾಂಬಾರು ತಿನ್ನೋದಕ್ಕೆ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಬಟ್ ಮದುವೆ ಆದಮೇಲೆ ನಾನು ಮಾಡೋವಂಥ ಉಪ್ಪು ಸಾಂಬಾರು ತಿಂದು ಅಭ್ಯಾಸ ಆಗಿ ಇವಾಗ ಅವರೇ ಕೇಳ್ತಾರೆ ಕೆಲವೊಂದು ಟೈಮ್ ಉಪ್ಪು ಸಾಂಬಾರು ಮಾಡಪ್ಪಿ ಅಂತ. ಸೊ ಎಲ್ಲ ಅಡುಗೆನೂ ಇಷ್ಟು ಚೆನ್ನಾಗಿ ಮಾಡಲ್ಲ. ಅಂದರೆ ನನಗೆ ನಾನ್ ವೆಜ್ ಅಡುಗೆಗಳು ಅಷ್ಟು ಬರಲ್ಲ. ಬಟ್ ವೆಜ್ಜಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ಇನ್ನು ಕಾಯಿ ತುರಿ ಇರಲಿಲ್ಲ, ಫ್ರೀಸ್ ಮಾಡಿ ಇಟ್ಟಿರ್ತೀನಲ್ವ ಕಾಯಿ ಎಲ್ಲ ಕಟ್ ಮಾಡಿ, ಅದನ್ನೇ ಒಂದು ಸ್ವಲ್ಪ ಗ್ರೈಂಡರ್ಗೆ ಹಾಕ್ಕೊಂಡು ಪುಡಿ ಥರ ಮಾಡಿಕೊಂಡು ಸೊಪ್ಪು ಕಾಳಿಗೆ ಹಾಕ್ಕೊಂಡೆ. ಸೊಪ್ಪು ಕಾಳಿಗೆ ಕಾಯಿ ತುರಿ ಹಾಕೋದ್ರಿಂದ ಅದ್ರದ್ದು ಟೇಸ್ಟು ಇನ್ನೂ ಹೆಚ್ಚಾಗುತ್ತೆ. ಇನ್ನು ಸಾಂಬಾರು ಜೊತೆಗೆ ಟೊಮೆಟೊ ಹಾಗೆ ಬಿಟ್ಬಿಟ್ರೆ ಅದು ವೇಸ್ಟ್ ಆಗುತ್ತೆ. ನಾನು ತಿನ್ನಲ್ಲ, ಸುನಿನೂ ತಿನ್ನಲ್ಲ. ಅದ್ರ ಬದಲಾಗಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮೆಣಸು, ಉಪ್ಪು ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡಿ ಹಾಕ್ಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ, ವೇಸ್ಟು ಆಗಲ್ಲ ಅಂತ ಹೇಳಿಬಿಟ್ಟು ಹಂಗೆ ಹಾಕ್ಕೊಂಡೆ. ಇನ್ನು ಅದ್ರ ಗ್ಯಾಪಲ್ಲೇ ಚರಿಗೆ ಸ್ವಲ್ಪ ಹಿಟ್ಟು ಮಾಡಿಕೊಂಡೆ. ಹಾಗೆ ನಮಗೂ ಕೂಡ ಮುದ್ದೆಗೆ ಇಟ್ಬಿಟ್ಟು, ಇನ್ನು ಚರಿಗೆ ಹಿಟ್ಟು ತಿನ್ನಿಸ್ಬಿಟ್ಟು ಬರೋಷ್ಟರಲ್ಲಿ ಮುದ್ದೆ ಕೂಡ ಎಲ್ಲ ಬೆಂದಿತ್ತು. ಅದನ್ನು ಕೂಡ ಒಂದೊಂದಾಗೆ ತಗೊಂಡೆ. ನನಗೆ ಮುದ್ದೆ ನೈಸಾಗೆಲ್ಲ ಮಾಡೋದಕ್ಕೆ ಬರಲ್ಲ, ಏನೋ ಸುಮಾರಾಗಿ ಮಾಡ್ಕೊತೀನಿ. ನಿಮ್ಮ ಫೇವ್ರೇಟ್ ಊಟ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.